ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಸೊ ಬಿರಿಯಾನಿ ಸುಮಾರು ವೆರೈಟೀಸ್ ಮಾಡ್ತೀವಿ. ವೆಜಿಟೇಬಲ್ ಮಾಡ್ತೀವಿ, ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ ಬಿರಿಯಾನಿ, ಅಥವಾ ಬರೀ ಪೀಸ್ ಹಾಕ್ಬಿಟ್ಟು ಮಾಡೋವಂಥ ಬಿರಿಯಾನಿ, ಅಥವಾ ಪೊಟೆಟೊ ಮತ್ತು ಪೀಸ್ ಹಾಕಿ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲದೂ ಮಾಡ್ತಾರೆ. ಸೊ ಅದು ಈಕ್ವಲೆಂಟ್ ಆಗಿ ಅಂದರೆ ಸೇಮ್ ನ್ಯೂಟ್ರಿಷನ್ ಇರೋ ಅಂಥ ಹಲಸಿನಕಾಯಿ ಬಿರಿಯಾನಿನ ಇವತ್ತು ನಾನು ನಿಮ್ಮ ಜೊತೆ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಇದಕ್ಕೆ ಹಲಸಿನಕಾಯಿ ಅಂದರೆ ತುಂಬ ಎಳೆಯ ಹಲಸಿನಕಾಯಿ, ಬೀಜ ಎಲ್ಲ ಬಲ್ತಿರಬಾರ್ದು, ಆ ಥರ ಹಲಸಿನಕಾಯಿ ತೊಗೊಂಡಿದ್ದೀನಿ. ಅದ್ರ ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೊಂಡಿದ್ದೀನಿ. ಸಿಪ್ಪೆ ತೆಗೆಯೋದೇ ಒಂದು ಕೆಲಸ ಅದಕ್ಕೆ. ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೊಂಡು ಇದನ್ನು ಕಟ್ ಮಾಡ್ಕೊತೀವಿ. ಆ್ಯಸ್ ವೆಜಿಟೇಬಲ್ಸ್ ಹೇಗೆ ಕಟ್ ಮಾಡ್ಕೊತೀವಿ ಆ ಥರ ಕಟ್ ಮಾಡ್ಕೊತೀವಿ. ಸೊ ಬೀಜ ಎಲ್ಲ ಬಲ್ತಿರಲ್ಲ, ಹಾಗಾಗಿ ನಾರ್ಮಲ್ ಆಗಿ ಕಟ್ ಮಾಡ್ಕೋಬೋದು ಇದನ್ನು. ಸೊ ಬೀಜ ಅಂದರೆ ದಪ್ಪ ಆಗಿಬಿಟ್ರೆ ಕಟ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡಿ, ತುಂಬ ಎಳೆ ಹಲಸಿನಕಾಯಿನ ತೊಗೋಬೇಕು. ನೋಡಿ, ಈಗ ಮಧ್ಯದಲ್ಲಿರೋ ಪಾರ್ಟ್ ಮಾತ್ರ ತೆಗಿತೀನಿ. ತೆಗೆದ್ಬಿಟ್ಟು ಮಿಕ್ಕಿದ್ನೆಲ್ಲ ಹಾಗೇನೆ ಕಟ್ ಮಾಡ್ಕೊತೀನಿ. ಇದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊತೀನಿ ನಾನು. ಅಂದರೆ ನಿಮ್ಗೆ ಎಷ್ಟು ದಪ್ಪ ದಪ್ಪ ಬೇಕು ಪೀಸಸ್ ಅಷ್ಟು ದಪ್ಪ ದಪ್ಪ ಹಾಕೊಳ್ಳಿ. ತುಂಬ ದಪ್ಪ ದಪ್ಪ ಇದ್ದರೆ ತಿನ್ನೋಕ್ಕೆ ಮೇ ಬಿ ಕಷ್ಟ, ಅಂದರೆ ಇಷ್ಟ ಆಗಲ್ಲ ಅನ್ಕೊತೀನಿ. ಸೊ ಹಾಗಾಗಿ ಒಂದು ಮೀಡಿಯಮ್ ಸೈಜ್ಗೆ ಇದನ್ನು ಕಟ್ ಮಾಡಿ ಪೀಸ್ ಮಾಡ್ಕೊತೀನಿ. ಈಗ ಹಲಸಿನಕಾಯಿ ಅಂದರೆ ತುಂಬ ಈಸಿಯಾಗಿ ಸಿಗುತ್ತೆ. ಇದು ಸೀಸನ್ ಅಲ್ವಾ, ಹಾಗಾಗಿ ಸಿಗುತ್ತೆ. ಈ ಸೀಸನಲ್ಲಿ ಮಾಡೋಕ್ಕಿದು ತುಂಬ ಈಸಿನೂ ಇರುತ್ತೆ ಮತ್ತು ಅವೈಲೇಬಲ್ ಇರುತ್ತೆ. ನೋಡಿ, ಈಗ ಹಲಸಿನಕಾಯಿ ಹೆಚ್ಚಿದ್ದೆಲ್ಲದನ್ನೂ ಒಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ನಾನೀಗ ಮಸಾಲೆ ರುಬ್ಕೊಳಕ್ಕೆ ಅಂತ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡ್ಕೊತೀನಿ. ಸ್ವಲ್ಪ ಬಿರಿಯಾನಿಗಳಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಈಗ ನಾನು ಮಸಾಲೆಗೆ 2 ಯೂಸ್ ಮಾಡ್ತಿದ್ದೀನಿ. ನೋಡಿ, ಈಗ ಮತ್ತೆ 2 ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನೂ ಕೂಡ 2 ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಫುಲ್ಲಾಗಿ ಪೀಲ್ ಮಾಡ್ಕೊತೀನಿ. ಸಿಪ್ಪೆಲ್ಲ ಇಲ್ದಲೇ ನೀಟಾಗಿ ಪೀಲ್ ಮಾಡ್ಕೊತೀನಿ. ಈಗ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಇಷ್ಟು ಎಣ್ಣೆ ಹಾಕ್ಬಿಟ್ಟು ಚಾಪ್ ಮಾಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ. ಫಸ್ಟ್ ಇದನ್ನು ಒಂದು 2 ಮಿನಿಟ್ಸ್ ಇದು ಫ್ರೈ ಆದಮೇಲೆ ಇದಕ್ಕೆ ಬೇರೆ ಮಸಾಲೆಗಳನ್ನೆಲ್ಲ ಹಾಕೋಣ. ಅಂದರೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ನಲ್ಲ, ಸೊ ಆ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ. ಮತ್ತು ಬೆಳ್ಳುಳ್ಳಿ ಜೊತೆ ಹಸಿ ಶುಂಠಿಗೆ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಹಸಿ ಶುಂಠಿ 1 ಇಂಚಷ್ಟು ಆ್ಯಡ್ ಮಾಡ್ತಿದ್ದೀನಿ. ಅದನ್ನು ಕ್ಲೀನಾಗಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಜಜ್ಜಿಬಿಟ್ಟು ಹಾಕಿದ್ದೀನಿ. ಮತ್ತು ಇದ್ರ ಜೊತೆ ಒಣಮೆಣ್ಸಿನ್ಕಾಯಿ ಹಾಕೊತೀನಿ. ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊತಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಅಂದರೆ ಏನಂದರೆ ಕಲರ್ ಪರ್ಪಸ್ಗೆ ಇದನ್ನ ಬ್ಯಾಡಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಿರೋದು. ಖಾರಕ್ಕೆ ನಾನು ಮತ್ತೆ ಖಾರದ ಪುಡಿ ಆ್ಯಡ್ ಮಾಡ್ಕೊತೀನಿ. ಸೊ ಒಂದು 7ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲದನ್ನೂ ಒಂದು 3 to 4 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ. ಲಾಸ್ಟಲ್ಲಿ ಪುದೀನ ಸೊಪ್ಪು, 1 ಹಿಡಿಯೋಷ್ಟು ಪುದೀನ ಸೊಪ್ಪು ಮತ್ತು 1 ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಅದರಲ್ಲಿ ಮಿಕ್ಸ್ ಮಾಡ್ತೀನಿ. ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು, ಅಂದರೆ ಅದು ಮೆತ್ತಗಾಗ್ಬಿಡುತ್ತೆ ಸೊಪ್ಪು ಬೇಗನೆ. ಈಗ ಆಲ್ಮೋಸ್ಟ್ ಇದಾಗಿದೆ. ಇದನ್ನು ಅಂದರೆ ಇದನ್ನು ಫ್ರೈ ಮಾಡಿದ್ದಾದಮೇಲೆ ಇದನ್ನು ತೆಗೆದ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ. ಅದು ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಸೊ ಹಾಗಾಗಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಟ್ಬಿಡ್ತೀನಿ. ಹಾಕಿಟ್ಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತುಂಬ ಫ್ರೈ ಮಾಡಿ ಕೆಂಪಗಾಗೋರೆಲ್ಲ ಹುರಿದಿಲ್ಲ. ಜಸ್ಟ್ ಒಂದು ಹೇಳಿದ್ನಲ್ಲ, ಒಂದು 3-4 ಮಿನಿಟ್ಸ್ ಒಂದು 3-4 ಮಿನಿಟ್ಸ್ ಹುರ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈಗ ಮತ್ತೆ ಇನ್ನೂ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡ್ಕೊತಿದ್ದೀನಿ ನಾನು. ಸ್ಲೈಸ್ ಮಾಡಿಬಿಟ್ಟು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಕ್ಕೆ ಅಂತ ಇದನ್ನು ಕಟ್ ಮಾಡ್ಕೊತಿರೋದು. 3 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ನೋಡಿ, ಅದೇ ಪ್ಯಾನ್ಗೆ ಮತ್ತೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಆಲ್ಮೋಸ್ಟು 1/4 ಕಪ್ ಅಂತ ಹೇಳಿ 1/4 ಕಪ್ ಎಣ್ಣೆ ಹಾಕ್ಕೊಂಡು ಈ ಈರುಳ್ಳಿನ ಸ್ಲೈಸ್ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಅಂದರೆ ಇದು ಸ್ವಲ್ಪ ಕ್ರಿಸ್ಪ್ ಆಗಬೇಕು. ಇದು ಅಂದರೆ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿದ್ರೆ ನೀವು ಅದು ಮತ್ತೆ ಕ್ರಿಸ್ಪ್ ಆಗುತ್ತೆ. ಇಲ್ಲಾಂದರೆ ತುಂಬ ಎಣ್ಣೆ ಹಾಕ್ಕೊಂಬಿಟ್ಟು ಫ್ರೈ ಕೂಡ ಮಾಡ್ಬೋದು ಇದನ್ನ. ನಾನು ಅಂದರೆ ಶಾಲೋ ಫ್ರೈ ಮಾಡ್ತಿರೋದು, ನಾನು ಫುಲ್ಲು ಡೀಪ್ ಫ್ರೈ ಮಾಡ್ತಿಲ್ಲ. ನೋಡಿ, ಈಗ ಫುಲ್ಲು ಇಷ್ಟು ಕೆಂಪಾಗಿದೆ. ಈ ಕೆಂಪಾದ್ಮೇಲೆ ಇದು ಆಫ್ ಮಾಡಿದ್ರೆ ಇದು ಕ್ರಿಸ್ಪ್ ಆಗುತ್ತೆ. ಈಗ ಒಗ್ಗರಣೆಗೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಅಂದರೆ ಒಂದು ಚಿಕ್ಕದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಆಪ್ಷನ್ ಹಾಕಿದ್ರೆ ಹಾಕ್ಬೋದು, ಬಿಟ್ಟು ಬಿಡ್ಬೋದು. ಬಟ್ ನಾನು ಒಂದು ಸಣ್ಣ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆಗೆ 3 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣಗೆ ಹೆಚ್ಕೊತಿದ್ದೀನಿ. ಸೊ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದಾಯಿತು. ಈಗ ನೋಡಿ, ಇದನ್ನು ಫುಲ್ಲು ತಣ್ಣಗಾಗಿರೋದನ್ನ ನೀರು ಆ್ಯಡ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದನ್ನ ಹಲಸಿನಕಾಯಿ ಹೆಚ್ಚಿಟ್ಟಿದ್ನಲ್ಲ ಆ ಬೌಲ್ಗೆ ಹಾಕಿದ್ನಲ್ಲ, ಸೊ ಆ ಬೌಲ್ ಜೊತೆ ಹಲಸಿನಕಾಯಿ ಜೊತೆ ಈ ರುಬ್ಬಿರೋ ಖಾರನ ಸೇರಿಸ್ಕೊತಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಆ್ಯಡ್ ಮಾಡಿದ್ದೀನಿ ಎಕ್ಸ್ಟ್ರಾ. ಅಂದರೆ ಮತ್ತೆ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ಮತ್ತೆ ಅದ್ರೊಳಗೆ ಹಾಕ್ಕೊಂಡೆ. ಮತ್ತು 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರು ಕೂಡ ಆ್ಯಡ್ ಮಾಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಅಥವಾ 2-2.5 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ, ಎನಿ ಬಿರಿಯಾನಿ ಮಸಾಲ ನೀವು ಯೂಸ್ ಮಾಡೋದು ಅದನ್ನು ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ. ಮತ್ತು ಈರುಳ್ಳಿ ಫ್ರೈ ಮಾಡಿಟ್ಟಿದ್ನಲ್ಲ, ಆ ಈರುಳ್ಳಿನಲ್ಲೇ ಅರ್ಧ ಪಾರ್ಟ್ ಮಾತ್ರ ಹಾಕ್ತಿದ್ದೀನಿ. ಫುಲ್ ಹಾಕಿಲ್ಲ, ಅರ್ಧ ಪಾರ್ಟ್ ಈರುಳ್ಳಿ ಫ್ರೈ ಮಾಡೋದು ಇದ್ರೊಳಗೆ ಹಾಕ್ಬಿಟ್ಟು
ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಹಿಂಡಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ಸೊ ಹಾಗಾಗಿ ನೀಟಾಗಿ ಅಂದರೆ ಮೊಸರು, ಉಪ್ಪು, ಖಾರ ಎಲ್ಲ ಅದರೊಳಗೆ ಹಿಡಿಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಮಿಕ್ಸ್ ಮಾಡಿದ್ದಾಯಿತು. ಸೊ ಮಿಕ್ಸ್ ಮಾಡಿದ್ದು ಈ ಥರ ಇರುತ್ತೆ. ಈಗ ಇದನ್ನು ನೆನೆಸಿ ಅಂದರೆ ಮ್ಯಾರಿನೇಟ್ ಆಗೋಕ್ಕೆ ಸೈಡಲ್ಲಿ ಒಂದು 10 to 15 ಮಿನಿಟ್ಸ್ ಮ್ಯಾರಿನೇಟ್ ಆದರೆ ಸಾಕು. ಅದಕ್ಕೆ ಸೈಡಲ್ಲಿ ಮುಚ್ಚಿಟ್ಬಿಡ್ತಿದ್ದೀನಿ. ಈಗ ಇದೇ ಅಕ್ಕಿನೂ ಕೂಡ ನೆನೆಸಿಟ್ಬಿಡೋಣ. ಅಕ್ಕಿನ ನಾನಿಲ್ಲಿ 3 ಕಪ್ಪು ಬಾಸುಮತಿ ಅಕ್ಕಿ ತೊಗೊತಿದ್ದೀನಿ. ಅಂದರೆ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಇವತ್ತು. ಮತ್ತು ಒಂದು ಅರ್ಧ ಕಪ್ಪಷ್ಟು ಸೋನಾ ಮಸೂರಿ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಸೋನಾ ಮಸೂರಿ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಉದುರುದ್ರಾಗಿ ಬರುತ್ತೆ. ಹಾಗಾಗಿ ಒಂದು ಅರ್ಧ ಕಪ್ಪಷ್ಟೇ ಸೋನಾ ಮಸೂರಿ, ಮಿಕ್ಕಿದ್ದೆಲ್ಲ ಬಾಸುಮತಿ ಅಂದರೆ 3 ಕಪ್ಪು ಬಾಸುಮತಿ ಹಾಕಿದ್ದೀನಿ. ಅದು ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ನೆನೆಸಿಡ್ತಿದ್ದೀನಿ. ಅಕ್ಕಿ ಕೂಡ ಒಂದು 10 to 15 ಮಿನಿಟ್ಸ್ ನೆನೆಲಿ. ನೋಡಿ ಈಗ ಒಂದು ಬೌಲಲ್ಲಿ ಬಿಸಿ ಹಾಲಿಗೆ ಒಂದು 7 ರಿಂದ 8 ಕೇಸರಿ ದಳನ ನೆನೆಸಿಟ್ಟಿದ್ದೀನಿ. ಸೊ ಅದನ್ನು ಕೂಡ ಇದನ್ನು ಯೂಸ್ ಮಾಡ್ತೀನಿ, ಹಾಗಾಗಿ ನೆನೆಸಿಟ್ಟಿದ್ದೀನಿ. ನೋಡಿ ಈಗ ಒಂದು ಪ್ಯಾನಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಬೇ ಲೀಫು ಒಂದು 2 ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 7 ರಿಂದ 8 ಲವಂಗ, ಒಂದು 2 ಚಕ್ರ ಮೊಗ್ಗು, ಮತ್ತು ಚಕ್ಕೆನೂ ಅಷ್ಟೇ ಒಂದು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ್ಬಿಟ್ಟು ಒಂದು 7 ರಿಂದ 8 ಪೀಸಸ್ ಹಾಕಿದ್ದೀನಿ. ಅಂದರೆ ಒಂದು ಅರ್ಧ ಇಂಚು ಮೆಜರ್ಮೆಂಟಲ್ಲಿ 7 ರಿಂದ 8 ಪೀಸಸ್ ಹಾಕಿದ್ದೀನಿ. ಮತ್ತು ಒಂದು 3 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕಾದ್ಮೇಲೆ ಒಂದು ನಿಮಿಷ ಅದನ್ನು ಫುಲ್ಲು ಬಿಸಿ ಎಣ್ಣೆನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಈರುಳ್ಳಿ ಕೂಡ ಹಾಕ್ಕೊತೀನಿ. ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಫ್ರೈ ಆದಮೇಲೆ ಇದ್ರ ಜೊತೆಗೆ ಟೊಮೊಟೊಸ್ನ ಆ್ಯಡ್ ಮಾಡ್ತಿದ್ದೀನಿ. ಅಂದರೆ ಸಣ್ಣಗೆ ಚಾಪ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ. ಟೊಮೆಟೊಸು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ. ನಮಗೆ ಹಲಸಿನಕಾಯಿನ ಅವಾಗ ಅಂದರೆ ಸಿಪ್ಪೆ ತಕ್ಕೊಂಡು ಹೆಚ್ಕೊಂಡು ಮಾಡ್ಕೊಳೋದು ಸ್ವಲ್ಪ ಅಂದರೆ ಲೆಂತಿ ಅಂದರೆ ಲಾಂಗ್ ಟೈಮ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಬೇಕಾದ್ರೆ ಸಿಪ್ಪೆನ ಹಿಂದಿನ ದಿನನೇ ತೆಗೆದು ರೆಡಿ ಮಾಡಿ ಇಟ್ಕೊಂಡು ನೀವು ನೆಕ್ಸ್ಟ್ ಡೇ ಮಾಡಬೇಕಾದ್ರೆ ಹೆಚ್ಚಿಬಿಟ್ಟು ಯೂಸ್ ಮಾಡ್ಕೋಬೋದು. ನೋಡಿ ಟೊಮೊಟೊಸು ಫ್ರೈ ಆಗಿದೆ. ಫ್ರೈ ಆಗಿರೋದಕ್ಕೆ ಈಗ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಹಲಸಿನಕಾಯಿ, ಸೊ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಅದನ್ನು ಅಷ್ಟೇ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ತೀನಿ ಅಂದರೆ ಎಣ್ಣೆಯಲ್ಲಿ. ಆಮೇಲೆ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗೋಣ. ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಇದಕ್ಕೆ ಬಿರಿಯಾನಿ ಅಲ್ವಾ, ಸೊ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಚೆನ್ನಾಗಿ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು. ಸೊ ಹಾಗಾಗಿ ಎಣ್ಣೆನೂ ಆ್ಯಡ್ ಮಾಡಿ ನಾನು ಇದಕ್ಕೆ ಮತ್ತು ಇನ್ನೊಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ತಿದ್ದೀನಿ. ಎಣ್ಣೆ ಫಸ್ಟ್ ಆ್ಯಡ್ ಮಾಡಿದ್ದೀನಿ. ಈಗ 1 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ತೀನಿ. ತುಪ್ಪ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಹೇಳಿದ್ನಲ್ಲ ಓವರಾಲ್ ಒಂದು 3 ಮಿನಿಟ್ಸ್ ಅಂದರೆ ಮಿಕ್ಸ್ ಮಾಡ್ತಿದ್ದೀನಿ, ಎಣ್ಣೆಯಲ್ಲಿ ಬೇಯಿಸ್ಕೊತಿದ್ದೀನಿ ಇದನ್ನು. ನೀವು ಇದ್ರ ಜೊತೆ ಬೇಕಂದ್ರೆ ಹಸಿ ಬಟಾಣಿ ಕೂಡ ಹಾಕೋಬೋದು, ಬಟ್ ನಾನಿಲ್ಲಿ ಬಟಾಣಿ ಯೂಸ್ ಮಾಡಿಲ್ಲ, ಬರೀ ಹಲಸಿನಕಾಯಿ ಮಾತ್ರ ಯೂಸ್ ಮಾಡಿರೋದು. ನೋಡಿ ಈಗ ಒಂದು 3 ಮಿನಿಟ್ಸ್ ಇದನ್ನು ಮಿಕ್ಸ್ ಮಾಡಾದಮೇಲೆ ಈರುಳ್ಳಿ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದ್ರದ್ದು ಇನ್ನೊಂದು ಸ್ವಲ್ಪ ಮಿಕ್ಸ್ ಇದೆ, ಅದನ್ನು 1 ಪಾರ್ಟ್ ಮಾತ್ರ ಇಲ್ಲಿ ಸುತ್ತ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ಮತ್ತೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡೆ. ಮತ್ತು ಹಾಲು ನೆನೆಸಿಟ್ಟಿದ್ನಲ್ಲ ಸಾಫ್ರನ್ನು, ಅದನ್ನು ಕೂಡ 1 ಸ್ಪೂನಷ್ಟು ಸುತ್ತ ಸ್ಪ್ರೆಡ್ ಮಾಡ್ಕೊಳೋದು. ಈಗ ನೆನೆಸಿಟ್ಟಿದ್ನಲ್ಲ ಅಕ್ಕಿ, ಅದನ್ನು ನೀಟಾಗಿ ಅಂದರೆ ಹಲಸಿನಕಾಯಿ ಮೇಲೆ ಸುತ್ತ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ನಾನು. ಒಂದೇ ಸತಿ ಅಂದರೆ ನೀರು ಹಾಕ್ತಿಲ್ಲ, ನೀರು ಇಲ್ದಲೇ ಬರೀ ಅಕ್ಕಿ ಮಾತ್ರ ತೆಗೆದು ಹಾಕ್ಕೊತಿದ್ದೀನಿ. ಸೊ ಫುಲ್ ಸ್ಪ್ರೆಡ್ ಮಾಡಾದ್ಮೇಲೆ ಅದು ಮತ್ತೆ ನೆಕ್ಸ್ಟು ಅದ್ರ ಮೇಲ್ಗಡೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹೆಚ್ಚಾಕಿದ್ದೀನಿ. ಮತ್ತು ಅದ್ರ ಮೇಲೆ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನ ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಆ್ಯಡ್ ಮಾಡ್ತಿದ್ದೀನಿ. ಅದ್ರ ಮೇಲ್ಗಡೆ ಮತ್ತು ಹಾಲು, ಅದು ಸಾಫ್ರಾನ್ ನೆನೆಸಿಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತೀನಿ. ನೋಡಿ ಯಾವುದನ್ನು ನಾನು ಮಿಕ್ಸ್ ಮಾಡ್ತಿಲ್ಲ, ಎಲ್ಲದನ್ನೂ ಮೇಲೆ ಆ್ಯಡ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನೀರು ಹಾಕ್ತೀನಿ, ಲಾಸ್ಟಲ್ಲಿ ನೀರು ಹಾಕ್ಕೊತೀನಿ. ಸೊ ನೀರನ್ನ ಹೇಗೆ ಹಾಕ್ತೀನಿ ಅಂದರೆ ಸೈಡಿಂದ ಹಾಕ್ತೀನಿ ನೀರನ್ನ, ಅಂದರೆ ಮಧ್ಯದಲ್ಲಿ ಹಾಕ್ತಿಲ್ಲ ನೋಡಿ. ಸೊ ಫುಲ್ ಸೈಡಿಂದ ಅಂದರೆ ತಳಕ್ಕೆ ಹೋಗ್ಬೇಕದು, ನೀರು ತಳಕ್ಕೆ ಹೋಗ್ಬೇಕು, ಆ ಥರ ಸೈಡಿಂದ ಹಾಕ್ಕೊಂಡು ಹೋಗ್ತಿದ್ದೀನಿ. ನಾನಿಲ್ಲಿ 5 ಕಪ್ಪು ನೀರು ಆ್ಯಡ್ ಮಾಡ್ತಿದ್ದೀನಿ, ಅಂದರೆ 3.5 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಹಾಗಾಗಿ 5 ಕಪ್ಪು ನೀರು ಆ್ಯಡ್ ಮಾಡಿದ್ದೀನಿ. ಅಂದರೆ ಒಂದು ಕಪ್ಪಿಗೆ 1.5 ಕಪ್ಪಷ್ಟು ನೀರು ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಬರೋರ್ಗಷ್ಟೇ ಬೇಯಿಸ್ಕೊತೀನಿ ಅದನ್ನು. ನೋಡಿ 1 ವಿಷಲ್ ಬಂದಾದಮೇಲೆ ಎಷ್ಟು ಅಂದರೆ ಫುಲ್ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಈ ಥರ ರೆಸಿಪಿಗೋಸ್ಕರ ನನ್ನ ವೀಡಿಯೋಸ್ನ ಮಿಸ್ ಮಾಡ್ದಲೇ ನೋಡಿ. ಈಗಂತೂ ಹಲಸಿನಕಾಯಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ. ಮತ್ತು ಹಲಸಿನ ಹಣ್ಣಕ್ಕಿಂತ ಕಾಯಿ ಅಂದರೆ ತುಂಬ ನ್ಯೂಟ್ರಿಷನು, ಮತ್ತು ಎಲ್ಲರೂ ತಿನ್ಬೋದು ಇದನ್ನು. ಹಣ್ಣನ್ನು ಶುಗರ್ ಇರೋರೆಲ್ಲ ತಿನ್ನಬಾರ್ದು, ಅಂದರೆ ತುಂಬ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಂಗಿರುತ್ತೆ. ಬಟ್ ಕಾಯಿಲೆ ಆ ಥರದ್ದೆಲ್ಲ ಏನಿರಲ್ಲ, ಶುಗರ್ ಕಂಟ್ರೋಲ್ ಮಾಡೋಕ್ಕೂ ಅದು ಹೆಲ್ಪ್ ಆಗುತ್ತೆ. ನೋಡಿ ಬಿರಿಯಾನಿ ರೆಡಿ ಇದೆ. ಅಂದರೆ ತುಂಬ ಟೆಂಪ್ಟಿಂಗ್ ಆಗಿದೆ ನಿಜವಾಗ್ಲೂ. ಇದನ್ನು ಮೊಸರು ಬಜ್ಜಿ ಜೊತೆ
ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ರೆಸಿಪಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.